ಭಾಷೆಯ ಕಲಿಕೆಗೆ ವ್ಯಾಕರಣದ ನೆರವು. ಕನ್ನಡದಲ್ಲಿ ಇವತ್ತು ವ್ಯಾಕರಣದ ಕುರಿತಾಗಿ 2 ಬಗೆಯ ಸಂಶೋಧನೆಗಳು ಒಟ್ಟೊಟ್ಟಿಗೆ ನಡೆಯಬೇಕಾಗಿದೆ. ನಿಜಕ್ಕೂ ಕನ್ನಡದ ವ್ಯಾಕರಣ ಎಂತಹುದು ಎಂಬುದನ್ನು ತಿಳಿದುಕೊಳ್ಳುವ ಸಂಶೋಧನೆ ಒಂದು ಬಗೆಯದು. ಮತ್ತು ಈ ತಿಳಿವನ್ನು ಹೇಗೆ ಬೇರೆ ಕೆಲಸಗಳನ್ನು ನಡೆಸುವಲ್ಲಿ ಬಳಸಬಲ್ಲೆವು ಎಂಬುದನ್ನು ಕಂಡುಹಿಡಿಯುವ ಸಂಶೋಧನೆ ಇನ್ನೊಂದು ಬಗೆಯದು. ಕನ್ನಡದಲ್ಲಿ ಎಂತಹ ಪದಗಳೆಲ್ಲ ಬಳಕೆಯಾಗುತ್ತಿವೆ, ಅವುಗಳ ಒಳರಚನೆ ಎಂತಹುದು, ಅವನ್ನು ಜೋಡಿಸಿ ಬಗೆ ಬಗೆಯ ವಾಕ್ಯಗಳನ್ನು ಉಂಟು ಮಾಡುವ ಬಗೆ ಹೇಗೆ, ವಾಕ್ಯಗಳನ್ನು ಬಳಸಿ ಲೇಖನಗಳನ್ನು ಮತ್ತು ಪುಸ್ತಕಗಳನ್ನು ಬರೆಯುವ ಬಗೆ ಹೇಗೆ ಎಂಬುದನ್ನು ತಿಳಿದುಕೊಳ್ಳುವುದೇ ವ್ಯಾಕರಣದ ಮೂಲ ಗುರಿಯಾಗಿದೆ. ಈ ತಿಳಿವು ನಮಗೆ ಹಲವು ಬಗೆಗಳಲ್ಲಿ ನೆರವಿಗೆ ಬರಬಲ್ಲುದು. ಉದಾಹರಣೆಗಾಗಿ, ಕಾನೂನುಗಳನ್ನು ಇಲ್ಲವೇ ಒಪ್ಪಂದಗಳನ್ನು ಬರೆಯುವವರು ತಾವು ಬಳಸುವ ವಾಕ್ಯಗಳಿಗೆ 2 ಇಲ್ಲವೇ ಹೆಚ್ಚು ಹುರುಳುಗಳು, ಅಂದರೆ ದ್ವಂದ್ವಾರ್ಥ, 2 ಬಗೆಯ ಅರ್ಥ, ಇಪ್ಪುರುಳು ಬಾರದಿರುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ಇಲ್ಲವಾದರೆ ಅವು ಹಲವು ಬಗೆಯ ಜಗಳಗಳಿಗೆ ಕಾರಣವಾಗಬಲ್ಲುವು. ತಮ್ಮ ಬರಹದಲ್ಲಿ ಇಪ್ಪುರುಳು ಅಂದರೆ ದ್ವಂದ್ವಾರ್ಥ, 2 ಬಗೆಯ ಅರ್ಥ ನುಸುಳದಂತೆ ನೋಡಿಕೊಳ್ಳಬೇಕಿದ್ದಲ್ಲಿ ಎಂತಹ ವಾಕ್ಯಗಳಿಗೆ ಇಪ್ಪುರುಳು ಬರಬಲ್ಲುದು ಮತ್ತು ಅದು ಬಾರದ ಹಾಗೆ ವಾಕ್ಯಗಳನ್ನು ಬದಲಾಯಿಸಿಕೊಳ್ಳುವುದು ಹೇಗೆ ಎಂಬುದನ್ನು ತಿಳಿದಿರಬೇಕಾಗುತ್ತದೆ. ಈ ತಿಳಿವನ್ನು ಪಡೆಯುವಲ್ಲಿ ವ್ಯಾಕರಣದ ತಿಳಿವು ನೆರವಿಗೆ ಬರಬಲ್ಲುದು. ಚಿಕ್ಕ ಮಕ್ಕಳಿಗಾಗಿ ಇಲ್ಲವೇ ಸಾಮಾನ್ಯ ಜನರಿಗಾಗಿ ತಿಳಿವಿನ ಬರಹಗಳನ್ನು ಬರೆಯುವವರು ತಮ್ಮ ಮನಸ್ಸಿನಲ್ಲಿರುವ ವಿಷಯವನ್ನು ಅವರಿಗೆ ಸುಲಭವಾಗಿ ಗೊತ್ತಾಗುವ ಹಾಗೆ ಬರೆಯುವುದು ಹೇಗೆ ಎಂಬುದನ್ನು ತಿಳಿದಿರಬೇಕು. ಇಲ್ಲವಾದರೆ ಇವತ್ತು ಕನ್ನಡದಲ್ಲಿ ಬರೆದಿರುವ ಪಠ್ಯಪುಸ್ತಕಗಳ ಹಾಗೆ ಅವನ್ನು ಓದಿ ತಿಳಿದುಕೊಳ್ಳುವುದು ತುಂಬ ತೊಡಕಿನ ಕೆಲಸವಾಗಬಲ್ಲುದು. ಎಂತಹ ವಾಕ್ಯಗಳು ಚಿಕ್ಕ ಮಕ್ಕಳಿಗೆ ಇಲ್ಲವೇ ಸಾಮಾನ್ಯ ಓದುಗರಿಗೆ ತೊಡಕಿನವಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳುವಲ್ಲಿ ಮತ್ತು ಅವು ತಮ್ಮ ಬರಹದಲ್ಲಿ ಬಾರದ ಹಾಗೆ ನೋಡಿಕೊಳ್ಳುವಲ್ಲಿ ವ್ಯಾಕರಣದ ತಿಳಿವು ನೆರವಿಗೆ ಬರಬಲ್ಲುದು. ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡದಲ್ಲಿ ಓದಲು ಮತ್ತು ಬರೆಯಲು ಕಲಿಯಬೇಕೆಂದಿರುವವರಿಗೆ ಮತ್ತು ಇಂಗ್ಲಿಷ್ನಂತಹ ಬೇರೆ ಭಾಷೆಯೊಂದನ್ನು ಕಲಿಯಬೇಕೆಂದು ಇರುವವರಿಗೆ ಕನ್ನಡದ ವ್ಯಾಕರಣ ತುಂಬಾ ನೆರವನ್ನು ನೀಡಬಲ್ಲುದು. ಈ ಕೊನೆಯ ವಿಷಯವನ್ನು ಮಾತ್ರ ಈ ಲೇಖನದಲ್ಲಿ ಪರಿಶೀಲಿಸಲಾಗಿದೆ. ಓದು ಬರಹದ ಕಲಿಕೆ. ಹೊಸದಾಗಿ ಶಾಲೆಗೆ ಸೇರುವ ಮಕ್ಕಳಿಗೆ ತಮ್ಮ ಆಡುನುಡಿಯಾದ ಕನ್ನಡದಲ್ಲಿ ಮಾತನಾಡಲು ಚೆನ್ನಾಗಿ ತಿಳಿದಿರುತ್ತದೆ. ಶಾಲೆಯಲ್ಲಿ ಅವರು ಮೊದಲಿಗೆ ಮಾಡಬೇಕಾಗಿರುವ ಕೆಲಸವೇನೆಂದರೆ ತಮ್ಮ ಆಡುನುಡಿಗಿಂತ ಸ್ವಲ್ಪ ಮಟ್ಟಿಗೆ ಬೇರೆಯಾಗಿರುವ ಎಲ್ಲರ ಕನ್ನಡದಲ್ಲಿ, ಎಂದರೆ ಕರ್ನಾಟಕದ ಎಲ್ಲಾ ಶಾಲೆಗಳಲ್ಲೂ ಹೆಚ್ಚು ಕಡಿಮೆ ಒಂದೇ ರೂಪದಲ್ಲಿರುವ ಕನ್ನಡದಲ್ಲಿ ಮಾತನಾಡಲು ಕಲಿಯುವುದು ಮತ್ತು ಅದರಲ್ಲೇನೆ ಓದಲು ಮತ್ತು ಬರೆಯಲು ಕಲಿಯುವುದು. ಮಾತನಾಡುವುದು ಹೇಗೆ ಎಂಬುದು ಮಕ್ಕಳಿಗೆ ಗೊತ್ತಿದೆ. ಹಾಗಾಗಿ ಎಲ್ಲರ ಕನ್ನಡದಲ್ಲಿ ಮಾತನಾಡುವುದೆಂದರೆ ಕನ್ನಡದ ಒಂದು ರೂಪದ ಬದಲು ಇನ್ನೊಂದು ರೂಪವನ್ನು ಮಾತಿನಲ್ಲಿ ಬಳಸಲು ಕಲಿಯುವುದು. ಇದನ್ನು ಅವರು ಹೆಚ್ಚು ತೊಂದರೆ ಇಲ್ಲದೆ ನಡೆಸಬಲ್ಲರು. ಆದರೆ ಹೀಗೆ ಕಲಿಯುತ್ತಿರುವಾಗ ಅವರು ಮನೆಯಲ್ಲಿ ಬಳಸುವ ಆಡುಗನ್ನಡ ತಪ್ಪಾದುದು ಮತ್ತು ಶಾಲೆಯಲ್ಲಿ ಬಳಸುವ ಎಲ್ಲರ ಕನ್ನಡವೇ ಸರಿಯಾದುದು ಎಂಬ ತಪ್ಪು ಅನಿಸಿಕೆ ಅವರಲ್ಲಿ ಮೂಡದ ಹಾಗೆ ನೋಡಿಕೊಳ್ಳಬೇಕು. ಅವೆರಡೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸಬೇಕಾಗಿರುವ ಕನ್ನಡದ ಬಗೆಗಳಾಗಿದ್ದು ಅವುಗಳಲ್ಲಿ ಯಾವುದೂ ತಪ್ಪಲ್ಲ ಎಂಬುದನ್ನು ಅವರಿಗೆ ತಿಳಿಸಿಕೊಡಬೇಕು. ಇದಲ್ಲದೆ ಅವೆರಡರ ನಡುವಿರುವ ವ್ಯತ್ಯಾಸಗಳನ್ನು ಅವರು ಗಮನಿಸುವ ಹಾಗೆ ಮಾಡಿದಲ್ಲಿ ಎಲ್ಲರ ಕನ್ನಡವನ್ನು ಕಲಿಯುವ ಕೆಲಸ ಹೆಚ್ಚು ಸುಲಭದ್ದಾಗಬಲ್ಲುದು. ಮಕ್ಕಳ ಆಡುಗನ್ನಡಕ್ಕೂ ಶಾಲೆಯಲ್ಲಿ ಬಳಸುವ ಎಲ್ಲರ ಕನ್ನಡಕ್ಕೂ ನಡುವೆ
ಧ್ವನಿಗಳ ಬಳಕೆಯಲ್ಲಿ ಕೆಲವು ವ್ಯತ್ಯಾಸಗಳಿರಬಲ್ಲುವು ಮತ್ತು ಅವು ಮಕ್ಕಳಿಗೆ ತೊಂದರೆ ಕೊಡಬಲ್ಲುವು. ಉದಾಹರಣೆಗಾಗಿ, ಮಕ್ಕಳ ಆಡು ಮಾತಿನಲ್ಲಿ ಶಕಾರ ಇಲ್ಲದಿರಬಹುದು. ಹಾಗಿದ್ದಲ್ಲಿ ಶಕಾರ ಬಂದಿರುವ ಪದಗಳು ಮಕ್ಕಳ ಮಾತಿನಲ್ಲಿ ಸಕಾರವಾಗಿ ಕಾಣಿಸಿಕೊಳ್ಳಬಲ್ಲುವು. ಇದನ್ನು ಸರಿಪಡಿಸಬೇಕಿದ್ದಲ್ಲಿ ಶಕಾರಕ್ಕೂ ಸಕಾರಕ್ಕೂ ನಡುವೆ ಎಂತಹ ವ್ಯತ್ಯಾಸ ಇದೆ ಎಂಬುದನ್ನು ಕಲಿಸುವವರು ತಿಳಿದಿರಬೇಕಾಗುತ್ತದೆ ಮತ್ತು ಅದನ್ನು ಮಕ್ಕಳಿಗೆ ಕಲಿಸುವುದು ಹೇಗೆ ಎಂಬುದನ್ನು ಅವರು ತಿಳಿದಿರಬೇಕಾಗುತ್ತದೆ. ಇದಲ್ಲದೆ ಮಕ್ಕಳಿಗೆ ಎಲ್ಲರ ಕನ್ನಡದಲ್ಲಿ ಬರುವ ಧ್ವನಿಗಳಲ್ಲಿ ಕೆಲವನ್ನು ಹೊರಡಿಸಲು ಬಾರದಿರುವುದಕ್ಕೆ ಅವು ಅವರ ಆಡುನುಡಿಯಲ್ಲಿ ಇಲ್ಲದಿರುವುದು ಕಾರಣವಲ್ಲದೆ ಅವರ ಇಲ್ಲವೇ ಅವರ ನಾಲಿಗೆಯ ಕೊರತೆಯಲ್ಲ ಎಂಬುದನ್ನು ಕಲಿಸುವವರು ತಿಳಿದಿರಬೇಕು. ಯಾವುದಾದರೂ ಒಂದು ತರಗತಿಯಲ್ಲಿ ಕಲಿತಿರುವ ಮಕ್ಕಳಿಗೆ ಅಂತಹ ಧ್ವನಿಗಳನ್ನು ಆಡಲು ತಿಳಿದಿಲ್ಲವಾದರೆ ಅದಕ್ಕೆ ಆ ತರಗತಿಯಲ್ಲಿ ಕಲಿಸುವವರ ಕೊರತೆಯೇ ಕಾರಣವಲ್ಲದೆ ಮಕ್ಕಳ ಕೊರತೆಯಲ್ಲ. ಧ್ವನಿಗಳನ್ನು ಹೊರಡಿಸುವ ಈ ಒಂದು ವಿಷಯವನ್ನು ಬಿಟ್ಟರೆ ಎಲ್ಲರ ಕನ್ನಡದಲ್ಲಿ ಮಾತನಾಡಲು ಕಲಿಯುವುದು ಮಕ್ಕಳಿಗೆ ಹೆಚ್ಚು ತೊಂದರೆ ಕೊಡುವ ಕೆಲಸವಲ್ಲ. ಆದರೆ ಓದಲು ಮತ್ತು ಬರೆಯಲು ಕಲಿಯುವುದು ಅವರಲ್ಲಿ ಹೆಚ್ಚಿನವರಿಗೂ ಒಂದು ತುಂಬಾ ತೊಡಕಿನ ಕೆಲಸವೆಂದು ಅನಿಸದಿರದು. ಇದಕ್ಕೆ ಕಾರಣವೇನೆಂದರೆ ಅದು ಅವರು ಹುಟ್ಟಿನಿಂದಲೇ ಪಡೆಯಬಲ್ಲ ಕೆಲಸಗಳಲ್ಲಿ ಸೇರಿಲ್ಲ. ಅವರಷ್ಟಕ್ಕೆ ಬಿಟ್ಟರೆ ಮಕ್ಕಳು ಮಾತನಾಡಲು ಕಲಿಯುತ್ತಾರೆ, ಆದರೆ ಓದಲು ಮತ್ತು ಬರೆಯಲು ಕಲಿಯುವುದಿಲ್ಲ. ಇದಲ್ಲದೆ ಮಾತು ಮತ್ತು ಬರಹಗಳ ನಡುವೆ ಹಲವು ಬಗೆಯ ವ್ಯತ್ಯಾಸಗಳಿವೆ. ಮಾತಿನಲ್ಲಿ ಪದಗಳನ್ನೆಲ್ಲ ಒಟ್ಟೊಟ್ಟಿಗೆ ಸೇರಿಸಿ ಹೇಳುತ್ತೇವೆ, ಆದರೆ ಬರೆಯುವಾಗ ಅವನ್ನು ಬೇರ್ಪಡಿಸಿ ಬರೆಯಬೇಕಾಗುತ್ತದೆ. ಮಾತಿನಲ್ಲಿ ಬರುವ ವಾಕ್ಯಗಳು ತುಂಡು ತುಂಡಾಗಿರುತ್ತವೆ, ಆದರೆ ಬರೆಯುವಾಗ ಅವೆಲ್ಲ ಇಡಿ ಇಡಿಯಾಗಿರುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ಮಾತಿನಲ್ಲಿ ಹೆಚ್ಚಾಗಿ ಚಿಕ್ಕ ಚಿಕ್ಕ ವಾಕ್ಯಗಳು ಮಾತ್ರ ಬರುತ್ತಿರುತ್ತವೆ, ಆದರೆ ಬರಹದಲ್ಲಿ ಹೆಚ್ಚು ತೊಡಕಾಗಿರುವ ಉದ್ದುದ್ದ ವಾಕ್ಯಗಳನ್ನು ಬಳಸಬೇಕಾಗುತ್ತದೆ. ಮಾತಿನಲ್ಲಿ ಹಲವು ಬಾರಿ ಹೇಳಿದ್ದನ್ನೇ ಹೇಳುತ್ತಿರುತ್ತೇವೆ ಮತ್ತು ಹೇಳುವುದಕ್ಕೆ ಒಂದು ಕ್ರಮವಿರುವುದಿಲ್ಲ, ಆದರೆ ಬರೆಯುವಾಗ ಅವನ್ನೆಲ್ಲ ಒಂದು ಕ್ರಮದಲ್ಲಿ ಜೋಡಿಸಿಕೊಳ್ಳಬೇಕಾಗುತ್ತದೆ. ಶಾಲೆಯಲ್ಲಿ ಮಕ್ಕಳು ಎಲ್ಲರ ಕನ್ನಡದಲ್ಲಿ ಓದಲು ಮತ್ತು ಬರೆಯಲು ಕಲಿಯಬೇಕಿದ್ದಲ್ಲಿ ಈ ಒಂದು ಹೊಸ ಬಗೆಯ ಬರಹದ ಕನ್ನಡವನ್ನು ಅವರು ಕಲಿಯಬೇಕಾಗುತ್ತದೆ ಮತ್ತು ಅದಕ್ಕಾಗಿ ಅವರು ಹಲವು ಹೊಸ ಕೌಶಲ್ಯಗಳನ್ನು ಕಲಿಯಬೇಕಾಗುತ್ತದೆ. ಇದು ತುಂಬಾ ತೊಡಕಿನ ಕೆಲಸವಾಗಿದ್ದು ಇದನ್ನು ನಡೆಸುವಲ್ಲಿ ಮಕ್ಕಳಿಗೆ ಮತ್ತು ಕಲಿಸುವವರಿಗೆ ವ್ಯಾಕರಣದ ತಿಳಿವು ಹಲವು ಬಗೆಯಲ್ಲಿ ನೆರವನ್ನು ನೀಡಬಲ್ಲುದು. ಓದುವ ಕೆಲಸ. ಸರಿಯಾಗಿ ಓದಲು ಕಲಿಯಬೇಕಿದ್ದಲ್ಲಿ ಮೊದಲಿಗೆ ತಮ್ಮ ಮಾತಿನಲ್ಲಿ ಬರುವ ಪದಗಳನ್ನು ಧ್ವನಿಗಳ ಸೇರಿಕೆಯಿಂದ ಉಂಟು ಮಾಡಲಾಗಿದೆ ಎಂಬ ವಿಷಯವನ್ನು ಮಕ್ಕಳು ತಿಳಿದುಕೊಳ್ಳುವುದು ಅವಶ್ಯ. ಆಮೇಲೆ ಬರಹದಲ್ಲಿ ಬರುವ ಗುರುತುಗಳು ಅಂದರೆ ಅಕ್ಷರಗಳು ಈ ಧ್ವನಿಗಳನ್ನು ಸೂಚಿಸುತ್ತವೆ ಎಂಬುದರ ಕಡೆಗೆ ಅವರ ಗಮನ ಹೋಗಬೇಕು. ಧ್ವನಿಗಳನ್ನು ಜೋಡಿಸಿ ಪದಗಳನ್ನು ಉಂಟು ಮಾಡಿದ ಹಾಗೆ ಅಕ್ಷರಗಳನ್ನು ಜೋಡಿಸಿ ಪದಗಳನ್ನು ಉಂಟು ಮಾಡಲಾಗುತ್ತದೆ ಎಂಬುದನ್ನು ಕಂಡುಕೊಂಡಾಗ ಮಾತ್ರ ಅವರಿಗೆ ಬರಹದಲ್ಲಿ ಬರುವ ಎಂತಹ ಪದವನ್ನು ಅಂದರೆ ಅದುವರೆಗೆ ನೋಡಿರದಂತಹ ಪದವನ್ನು ಓದಲು ಗೊತ್ತಾಗುತ್ತದೆ. ಈ ತಿಳುವಳಿಕೆಯನ್ನು ಮಕ್ಕಳಿಗೆ ಕೊಡಿಸುವುದು ಹೇಗೆ ಎಂಬುದನ್ನು ಕಲಿಸುವವರು ತಿಳಿದಿರಬೇಕು. ಹೆಚ್ಚಿನ ಮಕ್ಕಳು ಅದನ್ನು ತಾವಾಗಿಯೇ ಪಡೆಯಲಾರರು. ಮಕ್ಕಳಿಗೆ ಓದುವ ಬಗೆ ಹೇಗೆ ಎಂಬುದನ್ನು ಸರಿಯಾಗಿ ಕಲಿಸದಿದ್ದಲ್ಲಿ ಅವರು ಪದಗಳನ್ನು ಬಿಡಿಸಿ ಓದದೆ ಇಡಿ ಇಡಿಯಾಗಿ ಓದಲು ಕಲಿಯುತ್ತಾರೆ ಮತ್ತು ಈ ತಪ್ಪು ಕಲಿಕೆಯಿಂದಾಗಿ ಅವರಿಗೆ ಓದುವ ಕೆಲಸ ತುಂಬಾ ತೊಡಕಿನದಾಗಿ ಕಾಣಿಸುತ್ತದೆ. ಮುಂದೆ ಸಲೀಸಾಗಿ ಓದಲು ಅವರಿಗೆ ಬರುವುದೇ ಇಲ್ಲ. ಈ ವ್ಯತ್ಯಾಸ ಎಷ್ಟು ಮುಖ್ಯವಾದುದು ಎಂಬುದನ್ನು ಇತ್ತೀಚೆಗೆ ನಡೆಸಿದ ಮಿದುಳಿನ ಸಂಶೋಧನೆಗಳು ತೋರಿಸಿಕೊಟ್ಟಿವೆ. ಸಲೀಸಾಗಿ ಓದುವ ಮಕ್ಕಳ ಮಿದುಳಿನಲ್ಲಿ ಅವರು ಓದುತ್ತಿರುವಾಗ 3 ಬಗೆಯ ನರಗಳು ಮಿಂಚುತ್ತಿರುತ್ತವೆ.
ಒಂದು, ಅಕ್ಷರಗಳನ್ನು ಗಮನಿಸುವ ಕಣ್ಣಿಗೆ ಸಂಬಂಧಿಸಿದ ನರಗಳು. ಎರಡನೇದು, ಅವನ್ನು ಧ್ವನಿಗಳಾಗಿ ಮಾರ್ಪಡಿಸುವ ಕಿವಿಗೆ ಸಂಬಂಧಿಸಿದ ನರಗಳು. ಮೂರನೇದು, ಧ್ವನಿಗಳನ್ನು ಪದಗಳಾಗಿ ಜೋಡಿಸಿ ಅವಕ್ಕೆ ಅರ್ಥವನ್ನು ಹೊಂದಿಸುವ ಪದಕೋಶಕ್ಕೆ ಮತ್ತು ವ್ಯಾಕರಣಕ್ಕೆ ಸಂಬಂಧಿಸಿದ ನರಗಳು. ಗಟ್ಟಿಯಾಗಿ ಓದುತ್ತಿರುವಾಗ ಮಾತ್ರವಲ್ಲದೆ ಮೌನವಾಗಿ ಓದುತ್ತಿರುವಾಗಲೂ ಈ 3 ಬಗೆಯ ನರಗಳು ಅವರ ಮಿದುಳಿನಲ್ಲಿ ಮಿಂಚುತ್ತಿರುತ್ತವೆ. ಇದಕ್ಕೆ ಬದಲು ಸಲೀಸಾಗಿ ಓದಲು ಬಾರದಿರುವ ಮಕ್ಕಳ ಮಿದುಳಿನಲ್ಲಿ ಓದುತ್ತಿರುವಾಗ 2 ಬಗೆಯ ಅಂದರೆ 1ನೇ ಮತ್ತು 3ನೆಯ ನರಗಳು ಮಾತ್ರ ಮಿಂಚುತ್ತಿರುತ್ತವೆ. ಅಕ್ಷರಗಳನ್ನು ಧ್ವನಿಗಳಾಗಿ ಮಾರ್ಪಡಿಸುವ ಕಿವಿಗೆ ಸಂಬಂಧಿಸಿದ 2ನೇ ಬಗೆಯ ನರಗಳು ಅವರು ಓದುತ್ತಿರುವಾಗ ಮಿಂಚುವುದೇ ಇಲ್ಲ. ಈ ನರಗಳು ಮಿಂಚುವ ಹಾಗೆ ಅವರಿಗೆ ಸರಿಯಾಗಿ ಓದುವ ಬಗೆಯನ್ನು ತಿಳಿಸಿಕೊಟ್ಟಲ್ಲಿ ಮುಂದೆ ಸಲೀಸಾಗಿ ಓದುವುದು ಹೇಗೆ ಎಂಬುದನ್ನು ಅವರು ತಾವಾಗಿಯೇ ಕಲಿತುಕೊಳ್ಳುತ್ತಾರೆ. ಇಂಗ್ಲಿಷ್ನಂತಹ ನುಡಿಗಳ ಬರಹದಲ್ಲಿ ತುಂಬಾ ತೊಡಕಾದ ಸ್ಪೆಲ್ಲಿಂಗ್ ಸಮಸ್ಯೆ ಇದೆ. ಹಾಗಾಗಿ ಅವುಗಳಲ್ಲಿಯೂ ಈ ರೀತಿ ಅಕ್ಷರಗಳಿಗೂ ಧ್ವನಿಗಳಿಗೂ ನಡುವೆ ಸಂಬಂಧವಿದೆ ಎಂಬುದನ್ನು ಮಕ್ಕಳಿಗೆ ತೋರಿಸಿಕೊಡುವುದು ತುಂಬಾ ಕಷ್ಟದ ಕೆಲಸ. ಕನ್ನಡದಲ್ಲಿಯೂ ಕನ್ನಡದವೇ ಆದ ಪದಗಳಲ್ಲಿ ಈ ಸಂಬಂಧವನ್ನು ಮಕ್ಕಳಿಗೆ ಸುಲಭವಾಗಿ ತೋರಿಸಿಕೊಡಬಹುದು. ಆದರೆ ಸಂಸ್ಕೃತದಿಂದ ಎರವಲಾಗಿ ಪಡೆದ ಪದಗಳು ಅವರಲ್ಲಿ ಗೊಂದಲವನ್ನುಂಟು ಮಾಡಬಲ್ಲುವು. ಯಾಕೆಂದರೆ ಈ ಪದಗಳನ್ನು ಕನ್ನಡದಲ್ಲಿ ಅವುಗಳ ಉಚ್ಚಾರಣೆ ಹೇಗಿದೆಯೋ ಹಾಗೆಯೇ ಬರೆಯುವ ಬದಲು ಸಂಸ್ಕೃತದಲ್ಲಿರುವ ಹಾಗೆಯೇ ಬರೆಯಬೇಕೆಂಬ ಕನ್ನಡದ ಮಟ್ಟಿಗೆ ತೀರಾ ಅನವಶ್ಯಕವಾದ ನಿಯಮವಿದೆ. ಮಹಾಪ್ರಾಣ, ಶ, ರು ಮೊದಲಾದ ಹಲವು ಅಕ್ಷರಗಳಿಗೆ ಬೇಕಾಗುವ ಉಚ್ಚಾರಣೆ ಹೆಚ್ಚಿನವರ ಓದಿನಲ್ಲೂ ಕಾಣಿಸಿಕೊಳ್ಳುವುದಿಲ್ಲ. ಹಾಗಾಗಿ ಅಕ್ಷರಗಳಿಗೂ ಧ್ವನಿಗಳಿಗೂ ನಡುವಿರುವ ಸಂಬಂಧವನ್ನು ಕಂಡುಕೊಳ್ಳುವಲ್ಲಿ ಮಕ್ಕಳಿಗೆ ಈ ಪದಗಳು ತೊಂದರೆ ಕೊಡುತ್ತವೆ. ಸಂಸ್ಕೃತದ ಎರವಲುಗಳನ್ನು ಸಂಸ್ಕೃತದಲ್ಲಿರುವ ಹಾಗೆಯೇ ಕನ್ನಡದಲ್ಲೂ ಬರೆಯಬೇಕೆಂಬ ಈ ನಿಯಮವನ್ನು ಬಿಟ್ಟುಕೊಡುವ ಮೂಲಕ, ಇಲ್ಲವೇ ಇಂಥ ಅಕ್ಷರಗಳಿರುವ ಸಂಸ್ಕೃತದ ಎರವಲುಗಳನ್ನು ಚಿಕ್ಕ ಮಕ್ಕಳ ಪುಸ್ತಕಗಳಲ್ಲಿ ಬಳಸದಿರುವ ಮೂಲಕ ಅವರಿಗೆ ಮೇಲಿನ ಸಂಬಂಧವನ್ನು ಕಂಡುಕೊಳ್ಳುವಲ್ಲಿ ಗೊಂದಲ ಉಂಟಾಗದ ಹಾಗೆ ನೋಡಿಕೊಳ್ಳಬಹುದು. ಬರಹಗಳನ್ನು ಮಕ್ಕಳು ಸರಿಯಾದ ಕ್ರಮದಲ್ಲಿ ಓದಲು ಕಲಿಯಬೇಕು ಮಾತ್ರವಲ್ಲ, ಓದುತ್ತಿರುವ ಹಾಗೆ ಅವು ಏನು ಹೇಳುತ್ತಿವೆ ಎಂಬುದನ್ನು ಗೊತ್ತು ಮಾಡಿಕೊಳ್ಳಲು ಕಲಿಯಬೇಕಾಗುತ್ತದೆ. ವಾಕ್ಯಗಳಲ್ಲಿ ಬರುವ ಪದಗಳನ್ನು ಅರ್ಥ ಕೊಡುವ ಗುಂಪುಗಳಾಗಿ ಜೋಡಿಸಿ ಓದುವುದು ಹೇಗೆ ಎಂಬುದನ್ನು ಮತ್ತು ಓದುವುದನ್ನು ಸರಿಯಾದ ಜಾಗಗಳಲ್ಲಿ ನಿಲ್ಲಿಸಿ ಓದುವುದು ಹೇಗೆ ಎಂಬುದನ್ನು ಅವರು ಕಲಿಯಬೇಕಾಗುತ್ತದೆ. ಈ ಕೆಲಸವನ್ನು ಸರಿಯಾಗಿ ನಡೆಸಲು ಬಾರದ ಮಕ್ಕಳಿಗೆ ಅವರು ಓದುತ್ತಿರುವ ವಾಕ್ಯಗಳ ಒಳರಚನೆ ಎಂತಹುದು ಎಂಬಂತಹ ವ್ಯಾಕರಣದ ತಿಳಿವನ್ನು ಕೊಡಿಸಿದಲ್ಲಿ ಅದು ಅವರಿಗೆ ನೆರವನ್ನು ನೀಡುತ್ತದೆ. ಓದಿನಲ್ಲಿ ಬರುವ ಕ್ಲಿಷ್ಟವಾದ ವಾಕ್ಯಗಳನ್ನು ಸರಳ ವಾಕ್ಯಗಳಾಗಿ ಒಡೆಯುವುದು ಹೇಗೆ, ಅವುಗಳಲ್ಲಿ ಮುಖ್ಯ ವಾಕ್ಯ ಯಾವುದು, ಉಳಿದ ವಾಕ್ಯಗಳು ಈ ಮುಖ್ಯ ವಾಕ್ಯ ಕೊಡುವ ಅರ್ಥವನ್ನ ಹೇಗೆ ಹೆಚ್ಚಿಸುತ್ತವೆ ಎಂಬಂತಹ ವ್ಯಾಕರಣಕ್ಕೆ ಸಂಬಂಧಿಸಿದ ತಿಳಿವು ಓದಿನಲ್ಲಿ ಮುಂದೆ ಹೋಗಲು ನೆರವು ನೀಡುತ್ತದೆ. ಈ ತಿಳಿವು ತರಗತಿಯಲ್ಲಿ ಮುಂದಿರುವವರಿಗಿಂತಲೂ ಹಿಂದೆ ಬೀಳುವವರಿಗೆ ಹೆಚ್ಚಿನ ನೆರವನ್ನು ನೀಡುತ್ತದೆ. ಬರೆಯುವ ಕೆಲಸ ಓದಲು ಕಲಿಯುವ ಕೆಲಸಕ್ಕಿಂತಲೂ ಬರೆಯಲು ಕಲಿಯುವ ಕೆಲಸ ಹೆಚ್ಚು ತೊಡಕಿನದಾದುದು. ಇದಕ್ಕೆ ಕಾರಣವೇನೆಂದರೆ ಮಾತಿಗೂ ಬರಹಕ್ಕೂ ನಡುವಿರುವ ಹಲವು ವ್ಯತ್ಯಾಸಗಳನ್ನು ಬರೆಯುವವರು ತಮ್ಮ ಬರವಣಿಗೆಯಲ್ಲಿ ಮೂಡಿಸಬೇಕಾಗುತ್ತದೆ. ಉದಾಹರಣೆಗಾಗಿ ಮಾತಿನಲ್ಲಿ ಬರುವ ವಾಕ್ಯಗಳು ತುಂಡು ತುಂಡಾಗಿರಬಲ್ಲುವು, ಆದರೆ ಬರಹದಲ್ಲಿ ಅವೆಲ್ಲ ಇಡಿಯಾಗಿರುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ತುಂಡು ವಾಕ್ಯಗಳಿಗೂ ಇಡೀ ವಾಕ್ಯಗಳಿಗೂ ನಡುವೆ ಇರುವ ವ್ಯತ್ಯಾಸ ಎಂತಹುದು? ತುಂಡು ವಾಕ್ಯಗಳನ್ನು ಇಡೀ ವಾಕ್ಯಗಳಾಗಿ ಮಾರ್ಪಡಿಸುವುದು ಹೇಗೆ ಎಂಬುದನ್ನು ತಿಳಿದಿದ್ದಲ್ಲಿ ಮಾತ್ರ ಅವರಿಗೆ ಈ ಕೆಲಸವನ್ನು ಸರಿಯಾಗಿ ನಡೆಸಲು ಬರುತ್ತದೆ. ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಜೋಡಿಸಿ ಉದ್ದ ವಾಕ್ಯಗಳನ್ನು ಉಂಟು ಮಾಡುವುದು ಹೇಗೆ?
ಒಂದು ಚಿಕ್ಕ ವಾಕ್ಯದೊಳಗೆ ಬೇರೆ ಚಿಕ್ಕ ವಾಕ್ಯಗಳನ್ನು ಇರಿಸಿ ಕ್ಲಿಷ್ಟವಾದ ವಾಕ್ಯಗಳನ್ನು ಉಂಟು ಮಾಡುವುದು ಹೇಗೆ ಎಂಬುದನ್ನು ಅವರಿಗೆ ಕಲಿಸಬೇಕಾಗುತ್ತದೆ. ಯಾಕೆಂದರೆ ಸಾಮಾನ್ಯವಾಗಿ ಮಾತಿನಲ್ಲಿ ಬಾರದಿರುವಂತಹ ಹಲವು ಬಗೆಯ ಉದ್ದ ವಾಕ್ಯಗಳು ಮತ್ತು ಕ್ಲಿಷ್ಟ ವಾಕ್ಯಗಳು ಬರಹದಲ್ಲಿ ಬರುತ್ತವೆ. ಎಲ್ಲ ಮಕ್ಕಳಿಗೂ ಇವನ್ನು ಉಂಟು ಮಾಡುವ ಬಗೆ ಹೇಗೆ ಎಂಬುದನ್ನು ತಾವಾಗಿಯೇ ಕಲಿತುಕೊಳ್ಳಲು ಬರುವುದಿಲ್ಲ. ವಾಕ್ಯಗಳನ್ನು ಸೇರಿಸಿ ಪ್ಯಾರಾಗಳನ್ನು ಕಟ್ಟುವ ಬಗೆಯನ್ನು ಅವರಿಗೆ ಕಲಿಸಿಕೊಡಬೇಕಾಗುತ್ತದೆ. ಒಳ್ಳೆ ಮಾದರಿ ಪ್ಯಾರಾಗಳಲ್ಲಿ ಮೊದಲಿಗೆ ಮುಖ್ಯ ವಿಷಯವನ್ನು ಮುಂದಿಡುವ ಚಿಕ್ಕ ವಾಕ್ಯವಿರುತ್ತದೆ. ಆಮೇಲೆ ಅದನ್ನು ಹೆಚ್ಚು ವಿವರವಾಗಿ ತಿಳಿಸುವ ಮತ್ತು ಅದಕ್ಕೆ ಬೆಂಬಲ ನೀಡುವ ವಿಷಯಗಳೂ ಬರುತ್ತವೆ ಮತ್ತು ಕೊನೆಯಲ್ಲಿ ಮುಕ್ತಾಯಗೊಳಿಸುವ ವಾಕ್ಯ ಬರುತ್ತದೆ. ವಾಕ್ಯಗಳನ್ನು ಈ ರೀತಿ ಒಂದಕ್ಕೊಂದು ಹೊಂದಿಕೊಳ್ಳುವ ಹಾಗೆ ಬರೆಯುವುದು ಹೇಗೆ ಎಂಬುದನ್ನು ಅವರಿಗೆ ತಿಳಿಸಿಕೊಡಬೇಕು. ಬರಹದಲ್ಲಿ ಬರುವ ಪ್ಯಾರಾಗಳನ್ನು ಹೇಗೆ ಅಣಿಗೊಳಿಸುವುದು ಎಂಬುದನ್ನು ಅವರಿಗೆ ಕಲಿಸಬೇಕಾಗುತ್ತದೆ. ಇದು ಬೇರೆ ಬೇರೆ ಗುರಿಗಳಿಗಾಗಿ ಬಳಕೆಯಾಗುವ ಬರಹಗಳಲ್ಲಿ ಬೇರೆ ಬೇರೆಯಾಗಿರುತ್ತದೆ. ಒಂದು ಕಥೆಯನ್ನು ಬರೆಯುವವರು ಅದರ ಕತೆ ಮುಂದೆ ಹೋಗುವುದಕ್ಕೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತದೆ. ಇದಕ್ಕೆ ಬದಲು ಒಂದು ವಿಷಯದ ಮಟ್ಟಿಗೆ ಇನ್ನೊಬ್ಬರ ಒಪ್ಪಿಗೆ ಇಲ್ಲವೇ ಒಲವನ್ನ ಪಡೆಯಬೇಕೆಂದಿರುವವರು ಆ ವಿಷಯವನ್ನು ಓದುಗರ ಮುಂದಿರಿಸುವುದು ಹೇಗೆ ಮತ್ತು ಅದನ್ನು ಬೆಂಬಲಿಸುವ ವಿಷಯಗಳನ್ನು ಕೊಡುವ ಬಗೆ ಹೇಗೆ ಎಂಬುದಕ್ಕೆ ಗಮನ ಕೊಡಬೇಕಾಗುತ್ತದೆ. ಮಾತಿನಲ್ಲಿ ಇಲ್ಲದಂತಹ ಕೊನೆ, ಫುಲ್ ಸ್ಟಾಪ್, ಅರೆ ಕೊನೆ, ಸೆಮಿಕೋಲನ್, ತಡೆ, ಕಾಮ ಮೊದಲಾದ ಹಲವು ಬಗೆಯ ಗುರುತುಗಳನ್ನು ಬರಹದಲ್ಲಿ ಬಳಸಿಕೊಳ್ಳಬೇಕಾಗುತ್ತದೆ. ಮಾತಿನಲ್ಲಿ ಬರುವ ಕೈ ಸನ್ನೆ, ಕಂಡು ಸನ್ನೆ, ಧ್ವನಿಯ ಏರಿಳಿತ, ಬಿಡುವು ಮೊದಲಾದವುಗಳಿಗೆ ಬದಲಾಗಿ ಇವನ್ನು ಬಳಸಲಾಗುತ್ತದೆ. ಈ ಗುರುತುಗಳನ್ನು ಸರಿಯಾಗಿ ಬಳಸಿಕೊಳ್ಳುವಲ್ಲಿ ವ್ಯಾಕರಣದ ತಿಳಿವು ನೆರವಿಗೆ ಬರುತ್ತದೆ. ಒಮ್ಮೆ ಬರೆದುದನ್ನು ಓದಿ ನೋಡಿ ಅದು ಸರಿಯಿಲ್ಲವೆಂದು ಅನಿಸಿದಲ್ಲಿ ಅದನ್ನು ತಿದ್ದಿ ಸರಿಪಡಿಸುವುದು ಹೇಗೆ ಎಂಬುದನ್ನು ಮಕ್ಕಳು ತಿಳಿದಿರಬೇಕು. ಇದಕ್ಕಾಗಿ ಅವರು ತಾವು ಬರೆದಿರುವ ವಾಕ್ಯವನ್ನು ಬೇರೆ ಬೇರೆ ಬಗೆಗಳಲ್ಲಿ ಮಾರ್ಪಡಿಸಲು ಕಲಿತಿರಬೇಕಾಗುತ್ತದೆ. ತಾವು ಬರೆದಿರುವ ವಾಕ್ಯದ ಒಳರಚನೆ ಎಂತಹುದು, ಆ ವಾಕ್ಯವನ್ನು ಬೇರೆ ಯಾವ ರಚನೆಗಳಿಗೆ ಮಾರ್ಪಡಿಸಬಹುದು ಎಂಬಂತಹ ವ್ಯಾಕರಣದ ತಿಳಿವು ಅವರಿಗಿದ್ದಲ್ಲಿ ತಾವು ಬರೆದಿರುವ ಬರಹವನ್ನು ತಿದ್ದಿ ಸರಿಪಡಿಸುವ ಕೆಲಸವನ್ನು ಅವರು ಹೆಚ್ಚು ಚೆನ್ನಾಗಿ ನಡೆಸಬಲ್ಲರು. ಇಂತಹ ಹಲವು ಕೌಶಲ್ಯಗಳನ್ನು ಬರೆಯಲು ಕಲಿಯುವ ಮಕ್ಕಳು ಪಡೆದಿರಬೇಕಾಗುತ್ತದೆ. ಇವಕ್ಕೆ ಸಂಬಂಧಿಸಿದ ವ್ಯಾಕರಣದ ತಿಳಿವನ್ನು ಕೊಡಿಸಿದಲ್ಲಿ ಅವರಿಗೆ ಈ ಕೌಶಲ್ಯಗಳನ್ನು ತಮ್ಮದಾಗಿಸಿಕೊಳ್ಳಲು ಹೆಚ್ಚು ಸುಲಭವಾಗುತ್ತದೆ. ಹಾಗಾಗಿ ಯಾವ ಬಗೆಯ ವ್ಯಾಕರಣದ ತಿಳಿವು ಬರೆಯಲು ಕಲಿಯುವ ಮಕ್ಕಳಿಗೆ ನೆರವನ್ನ ನೀಡಬಲ್ಲುದು ಎಂಬುದನ್ನು ಕಂಡುಹಿಡಿಯುವ ಕೆಲಸವನ್ನು ನಾವು ಇವತ್ತು ನಡೆಸಬೇಕಾಗಿದೆ. ಇದಕ್ಕೆ ಉದಾಹರಣೆಯಾಗಿ ಬರಹಗಳಲ್ಲಿ ಸರಿ ತೆರಪಿನ ಅಂದರೆ ಕೋಆರ್ಡಿನೇಟೆಡ್ ರಚನೆಗಳನ್ನು ಬಳಸುವಲ್ಲಿ ಕಾಣಿಸಿಕೊಳ್ಳುವ ತೊಂದರೆಯನ್ನು ಗಮನಿಸಬಹುದು. ಒಂದೇ ಬಗೆಯ ಎರಡೂ ಇಲ್ಲವೇ ಹೆಚ್ಚು ವಿಷಯಗಳನ್ನು ತಿಳಿಸಬೇಕಾದಾಗ ಇಂತಹ ರಚನೆಗಳನ್ನು ಬಳಸಲಾಗುತ್ತದೆ. ಉದಾಹರಣೆಗಾಗಿ, ಅವನು ಆಫೀಸಿಗೂ ಹೋಗಲಿಲ್ಲ, ಮದುವೆಗೂ ಬರಲಿಲ್ಲ ಎಂಬ ವಾಕ್ಯದಲ್ಲಿ ಎರಡು ವಿಷಯಗಳನ್ನು ಎದುರೆದುರಾಗಿ ನಿಲ್ಲಿಸಿ ಹೇಳಲಾಗಿದೆ ಮತ್ತು ಇದಕ್ಕಾಗಿ ಸರಿ ತೆರಪಿದ ರಚನೆಯನ್ನೂ ಬಳಸಲಾಗಿದೆ. ಇಂಥ ರಚನೆಗಳಲ್ಲಿ ವಿಷಯಗಳನ್ನು ಜೋಡಿಸುವುದಕ್ಕಾಗಿ ಮತ್ತು, ಇಲ್ಲವೇ, ಆಗಲಿ, ಊ, ಇಂಥ ಮೊದಲಾದ ಪದ ಇಲ್ಲವೇ ಪ್ರತ್ಯಯಗಳನ್ನು ಬಳಸಲಾಗುತ್ತದೆ. ತಿಳಿಸಬೇಕಾಗಿರುವ ವಿಷಯಗಳು ಎರಡಕ್ಕಿಂತ ಹೆಚ್ಚು ಇದ್ದಲ್ಲಿ ಅವನ್ನು ಒಂದು ಪಟ್ಟಿಯಾಗಿಯೂ ಕೊಡಬಹುದು. ಸರಿ ತೆರಪಿನ ರಚನೆಗಳಲ್ಲಿ ವಿಷಯಗಳನ್ನು ಪದ, ಪದಕಂತೆ, ತುಂಡು ವಾಕ್ಯ ಇಲ್ಲವೇ ಇಡೀ ವಾಕ್ಯಗಳ ಮೂಲಕ ಸೂಚಿಸಲಾಗುತ್ತದೆ. ಇಲ್ಲಿ ಬರೆಯುವವರು ಮುಖ್ಯವಾಗಿ ಗಮನಿಸಬೇಕಾಗಿರುವ ವಿಷಯವೇನೆಂದರೆ ಇವುಗಳಲ್ಲಿ ಬರುವ ನುಡಿತಗಳು ಒಂದೇ ಬಗೆಯವಾಗಿರಬೇಕು. ಯಾಕೆಂದರೆ ಅವು ಬೇರೆ ಬೇರೆ ಬಗೆಯವಾಗಿದ್ದರೆ ಓದುಗರಿಗೆ ತೊಂದರೆಯಾಗುತ್ತದೆ.
ಉದಾಹರಣೆಗಾಗಿ ಕೆಳಗೆ ಕೊಟ್ಟಿರುವ ಪಟ್ಟಿಯಲ್ಲಿ ಎಲ್ಲಾ ನುಡಿತಗಳು ಒಂದೇ ಬಗೆಯವಾಗಿಲ್ಲ. ಇವತ್ತು ನಾವು ಮಾಡಿರುವ ಕೆಲಸಗಳು: 1. ವಿಳಾಸಗಳನ್ನೆಲ್ಲ ಎಣ್ಣುಕದಲ್ಲಿ ಸೇರಿಸಿ ಅಚ್ಚು ಹಾಕಿದೆವು. 2. ಹೊದಿಕೆಗಳಿಗೆ ವಿಳಾಸಗಳನ್ನು ಅಂಟಿಸಿ ಸುತ್ತೋಲೆಗಳನ್ನು ಅವುಗಳೊಳಗೆ ಹಾಕಿದೆವು. 3. ಅಂಚೆಯಲ್ಲಿ ಕಳಿಸಬೇಕಾದುವನ್ನು ಬೇರೆ ಇರಿಸಲಾಯಿತು. 4. 25 ಕಡೆಗಳಿಗೆ ಸುತ್ತೋಲೆ ಮುಟ್ಟಿಸಿದ್ದು. ಈ ಉದಾಹರಣೆಯಲ್ಲಿ ಮೊದಲ 3 ನುಡಿತಗಳು ವಾಕ್ಯಗಳು, ಆದರೆ 4ನೆಯದು ಒಂದು ಪದಕಂತೆ. ಇದಲ್ಲದೆ 3ನೇ ವಾಕ್ಯದ ರಚನೆ ಮೊದಲ 2 ವಾಕ್ಯಗಳ ರಚನೆಗಿಂತ ಬೇರೆಯಾಗಿದೆ. ಈ ವ್ಯತ್ಯಾಸಗಳಿಂದಾಗಿ ಮೇಲಿನ ಸರಿ ತರಪಿನ ಬರಹ ಓದುಗರಿಗೆ ತೊಂದರೆ ಕೊಡುತ್ತದೆ ಎಂಬುದನ್ನು ಗಮನಿಸಬಹುದು. ಅದು ಸುಲಭವಾಗಿ ಓದಿಸಿಕೊಂಡು ಹೋಗುವುದಿಲ್ಲ. ಇಂತಹ ವ್ಯತ್ಯಾಸಗಳು ತಮ್ಮ ಬರಹದಲ್ಲಿ ಸೇರಿಕೊಂಡಿವೆ ಎಂಬುದು ಬರೆಯುವವರಿಗೆ ಸಾಮಾನ್ಯವಾಗಿ ಗೊತ್ತೇ ಆಗುವುದಿಲ್ಲ. ಅವು ಗಮನಕ್ಕೆ ಬರಬೇಕಿದ್ದಲ್ಲಿ ಬರಹವನ್ನು ಅವರು ಗಟ್ಟಿಯಾಗಿ ಓದಿ ನೋಡಬೇಕು, ಇಲ್ಲವೇ ಬೇರೊಬ್ಬರ ಹತ್ತಿರ ಓದಲು ಹೇಳಬೇಕು. ಬರಹಗಳಲ್ಲಿ ಬರುವ ರಚನೆಗಳ ತಿಳಿವು ಇಂತಹ ತಪ್ಪುಗಳನ್ನು ಗುರುತಿಸುವಲ್ಲಿ ಮತ್ತು ಅವನ್ನು ಸರಿಪಡಿಸುವಲ್ಲಿ ಬರೆಯುವವರ ನೆರವಿಗೆ ಬರುತ್ತದೆ. ಇಂಗ್ಲಿಷ್ ಭಾಷೆಯ ಕಲಿಕೆ. ಶಾಲೆಯಲ್ಲಿ ಇಂಗ್ಲಿಷ್ ಭಾಷೆಯನ್ನು 2ನೇ ಭಾಷೆಯಾಗಿ ಕಲಿಸುತ್ತಿರುವಾಗ ಮಕ್ಕಳ ತಾಯ್ನುಡಿಯನ್ನು ಬಳಸಬಹುದೇ ಇಲ್ಲವೇ ಬಳಸಬೇಕೇ ಎಂಬ ವಿಷಯದಲ್ಲಿ ಇತ್ತೀಚೆಗೆ ತುಂಬಾ ಚರ್ಚೆಗಳು ನಡೆಯುತ್ತಿವೆ. ಆದರೆ ಇವತ್ತು ಹೆಚ್ಚಿನ ಸಂಶೋಧಕರು ಇಂಗ್ಲಿಷ್ ಭಾಷೆಯ ಕಲಿಕೆಯಲ್ಲಿ ತಾಯ್ನುಡಿಯ ಬಳಕೆ ಹಲವು ಬಗೆಯಲ್ಲಿ ನೆರವಾಗಬಲ್ಲುದು ಎಂಬುದನ್ನು ಒಪ್ಪುವ ಹಂತಕ್ಕೆ ಬಂದಿದ್ದಾರೆ. ಆದರೆ ಕಳೆದ ಶತಮಾನದಿಂದ ಇಂಗ್ಲಿಷ್ ತರಗತಿಗಳಲ್ಲಿ ತಾಯ್ನುಡಿಯನ್ನು ಬಳಸಲೇ ಕೂಡದು ಎಂಬ ಕಟ್ಟಳೆಯೊಂದು ಬೆಳೆದು ಬಂದಿದೆ. ಇದಕ್ಕೆ ತಾಯ್ನುಡಿಯನ್ನು ಆ ರೀತಿ ಬಳಸಿದಲ್ಲಿ ಅದು ಇಂಗ್ಲಿಷ್ ಕಲಿಕೆಗೆ ಅಡ್ಡಿಯನ್ನುಂಟು ಮಾಡಬಲ್ಲುದೆಂಬ ತಪ್ಪು ತಿಳುವಳಿಕೆ ಇಂಗ್ಲಿಷ್ ನುಡಿಯನ್ನು ಕಲಿಸುವವರಲ್ಲಿ ಬೆಳೆದು ಬಂದುದೇ ಮುಖ್ಯ ಕಾರಣ. ಇದಲ್ಲದೆ ಮಕ್ಕಳು ಯಾವಾಗಲೂ ಇಂಗ್ಲಿಷ್ ಭಾಷೆಯನ್ನೇ ಕೇಳುತ್ತಿದ್ದಲ್ಲಿ ಮತ್ತು ಬೇರೆ ಯಾವ ಭಾಷೆಯನ್ನೂ ಕೇಳದೇ ಇದ್ದಲ್ಲಿ ಅವರಿಗೆ ಇಂಗ್ಲಿಷ್ನಲ್ಲಿ ತುಂಬಾ ಚೆನ್ನಾಗಿ ಮತ್ತು ಬಹಳ ಬೇಗನೆ ಮಾತನಾಡಲು ಬಂದೀತೆಂಬ ಇನ್ನೊಂದು ತಪ್ಪು ಅನಿಸಿಕೆಯೂ ಇದಕ್ಕೆ ಕಾರಣವಾಗಿತ್ತು. ಇಂಗ್ಲಿಷ್ ಭಾಷೆಯನ್ನು ಶಿಕ್ಷಣ ಮಾಧ್ಯಮವಾಗಿ ಬಳಸುವ ಕೆಲವು ಶಾಲೆಗಳಲ್ಲಂತೂ ಮಕ್ಕಳು ಶಾಲೆಯೊಳಗೆ ತಮ್ಮ ತಾಯ್ನುಡಿಯನ್ನು ಬಳಸುವುದೇ ಒಂದು ದೊಡ್ಡ ಅಪರಾಧ ಎಂಬುದಾಗಿ ಇವತ್ತಿಗೂ ಪರಿಗಣಿಸಲಾಗುತ್ತಿದೆ. ನಿಜಕ್ಕೂ ಇದು ಮಕ್ಕಳ ಇಲ್ಲವೇ ದೊಡ್ಡವರ ಕಲಿಕೆ ಹೇಗೆ ಸಾಗುತ್ತದೆ ಎಂಬುದನ್ನು ತಿಳಿಯದೆ ಮಾಡಿರುವಂತಹ ಕಟ್ಟಳೆ. ಯಾರೇ ಆಗಲಿ ತಮ್ಮಲ್ಲಿರುವ ತಿಳುವಳಿಕೆಯ ತಳಹದಿಯ ಮೇಲೆ ಹೊಸ ತಿಳುವಳಿಕೆಯನ್ನು ಪಡೆಯಬೇಕಾಗುತ್ತದೆ. ಶಾಲೆಗೆ ಬರುವ ಮೊದಲೇ ಮಕ್ಕಳು ತಮ್ಮ ತಾಯ್ನುಡಿಯಲ್ಲಿ ಚೆನ್ನಾಗಿ ಮಾತನಾಡಲು ಕಲಿತಿರುತ್ತಾರೆ. ತಮ್ಮ ಅನಿಸಿಕೆಗಳನ್ನು ಆ ಭಾಷೆಯಲ್ಲಿ ತಿಳಿಸುವುದು ಹೇಗೆ ಮತ್ತು ಅದರಲ್ಲಿ ಬೇರೆಯವರು ಹೇಳಿದುದನ್ನು ಕೇಳಿ ತಿಳಿಯುವುದು ಹೇಗೆ ಎಂಬುದನ್ನು ಅವರು ಚೆನ್ನಾಗಿ ತಿಳಿದಿರುತ್ತಾರೆ. ಅವರ ಆಲೋಚನೆಗಳೆಲ್ಲವೂ ಆ ಭಾಷೆಯಲ್ಲಿಯೇ ನಡೆಯುತ್ತಿರುತ್ತವೆ. ಹಾಗಿರುವಾಗ ಮಕ್ಕಳು ಶಾಲೆಯಲ್ಲಿ ಹೊಸ ಭಾಷೆಯೊಂದನ್ನು ಕಲಿಯಬೇಕಿದ್ದಲ್ಲಿ ಅದನ್ನು ಅವರು ಅದಕ್ಕೆ ಮೊದಲೇ ಕಲಿತುಕೊಂಡಿದ್ದ ತಾಯ್ನುಡಿಯ ಮೂಲಕವೇನೇ ಕಲಿಯಬೇಕು. ಇದಲ್ಲದೆ ಭಾಷೆಯ ಸ್ವರೂಪ ಎಂತಹುದು ಎಂಬುದನ್ನು ಶಾಲೆಗೆ ಸೇರುವ ಮೊದಲೇನೆ ಅವರಿಗೆ ತಾಯ್ನುಡಿಯ ಕಲಿಕೆ ತಿಳಿಸಿಕೊಟ್ಟಿದೆ. ಧ್ವನಿಗಳನ್ನು ಬಳಸಿ ಪದಗಳನ್ನು ಉಂಟು ಮಾಡುವುದು ಹೇಗೆ, ಅವನ್ನು ಬಳಸಿ ಪದ ಕಂತೆಗಳನ್ನು ಮತ್ತು ವಾಕ್ಯಗಳನ್ನು ಉಂಟು ಮಾಡುವುದು ಹೇಗೆ, ಅವು ಅರ್ಥಗಳನ್ನು ಹೇಗೆ ಸೂಚಿಸಬಲ್ಲುವು ಎಂಬುದನ್ನೆಲ್ಲ ಅವರು ಅದಕ್ಕೆ ಮೊದಲೇ ತಮ್ಮ ತಾಯ್ನುಡಿಯ ಕಲಿಕೆಯ ಮೂಲಕ ತಿಳಿದಿರುತ್ತಾರೆ. ಅವರು ಕಲಿಯಬೇಕಾಗಿರುವ ಹೊಸ ಭಾಷೆಯಾದ ಇಂಗ್ಲಿಷ್ನಲ್ಲಿ ಇದನ್ನೇ ಬೇರೊಂದು ಬಗೆಯಲ್ಲಿ ನಡೆಸಲಾಗುತ್ತದೆ. ಈ ಬಗೆ ಎಂತಹುದು ಎಂಬುದನ್ನು
ಅವರು ಗಮನಿಸುವ ಹಾಗೆ ಮಾಡುವ ಮೂಲಕ ಅದನ್ನು ಕಲಿಯಲು ತೊಡಗಿಸುವುದೇ ಸರಿಯಾದ ಮತ್ತು ಸುಲಭವಾದ ದಾರಿ. ಈ ರೀತಿ ತಾಯ್ನುಡಿಯ ಮೂಲಕ ಹೊಸ ಭಾಷೆಯನ್ನು ಕಲಿಸಹೊರಟಲ್ಲಿ ಮಕ್ಕಳಿಗೆ ನೆಮ್ಮದಿಯ ಕಲಿಕೆ ದೊರಕುತ್ತದೆ ಮತ್ತು ಹೊಸ ಭಾಷೆಯಲ್ಲಿ ಅಂಜದೆ ಮಾತು ಕಲಿಯಲು ಬರುತ್ತದೆ. ಇದಕ್ಕೆ ಬದಲು ತಾಯ್ನುಡಿಯನ್ನು ಶಾಲೆಯಲ್ಲಿ ಬಳಸಲೇ ಕೂಡದೆಂಬ ಕಟ್ಟಳೆಯನ್ನು ಮಾಡಿದಲ್ಲಿ ಕಲಿಕೆಯಲ್ಲಿ ಅವರು ಬಳಸಬಲ್ಲ ಒಂದು ಅಮೂಲ್ಯವಾದ ಸಾಧನವನ್ನು ಅವರಿಂದ ಕಿತ್ತುಕೊಂಡ ಹಾಗಾಗುತ್ತದೆ ಮತ್ತು ತಾಯ್ನುಡಿಯ ಕುರಿತಾಗಿ ಅವರಲ್ಲಿ ಕೀಳರಿಮೆಯನ್ನು ಉಂಟು ಮಾಡಿದ ಹಾಗಾಗುತ್ತದೆ. ಇದರಿಂದಾಗಿ ಹಲವು ಮಕ್ಕಳಿಗೆ ತಮ್ಮತನವನ್ನೇ ಕಳೆದುಕೊಂಡ ಹಾಗೆಯೂ ಆಗುತ್ತದೆ. ನಿಜಕ್ಕೂ ಮಕ್ಕಳು ತಮ್ಮ ಎರಡನೇ ಭಾಷೆಯನ್ನು ಮೊದಲನೇ ಭಾಷೆಯ ತಳಹದಿಯ ಮೇಲೇನೆ ಕಲಿಯುತ್ತಾರೆ. ತರಗತಿಯಲ್ಲಿ ತಾಯ್ನುಡಿಯನ್ನು ಬಳಸಬಾರದೆಂಬ ಕಟ್ಟಳೆಯನ್ನು ಮಾಡಿದರೂ ಅವರು ಕಲಿಯುತ್ತಿರುವಾಗ ಮನಸ್ಸಿನಲ್ಲಿ ಇಲ್ಲವೇ ಮಿದುಳಿನಲ್ಲಿ ತಾಯ್ನುಡಿಯನ್ನು ಬಳಸದಿರುವುದಿಲ್ಲ. ಯಾಕೆಂದರೆ ಹಾಗೆ ಬಳಸದಿರಲು ಅವರಿಗೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವರ ತಾಯ್ನುಡಿಯನ್ನು ಮನಸ್ಸಿನಲ್ಲಿ ಮಾತ್ರವೇ ಬಳಸಲಾಗುತ್ತಿದೆಯೋ ಇಲ್ಲವೇ ಹೊರಗೂ ಬಳಸಲಾಗುತ್ತಿದೆಯೋ ಎಂಬುದೇ ಇಲ್ಲಿರುವ ವ್ಯತ್ಯಾಸ. ಪದ ಮತ್ತು ವಾಕ್ಯಗಳಿಗೂ ಅವುಗಳ ಅರ್ಥಕ್ಕೂ ನಡುವಿರುವ ಸಂಬಂಧವನ್ನು ತಿಳಿದುಕೊಂಡು ಅದನ್ನು ನೆನಪಿನಲ್ಲಿ ಉಳಿಸಿಕೊಳ್ಳುವ ಕೆಲಸ ಮಕ್ಕಳ ಮಿದುಳಿನ ಒಂದು ಕಡೆಯಲ್ಲಿ ಮಾತ್ರ ನಡೆಯುತ್ತದೆ. ಹೊಸದೊಂದು ಭಾಷೆಯನ್ನು ಕಲಿಯುವ ಮಕ್ಕಳಲ್ಲೂ ಈ ಕೆಲಸ ಅದೇ ಜಾಗದಲ್ಲಿ, ಎಂದರೆ ಅವರು ತಮ್ಮ ತಾಯ್ನುಡಿಯನ್ನು ಕಲಿಯುತ್ತಿರುವಾಗ ಬಳಸಿದ ಜಾಗದಲ್ಲೇನೇ ನಡೆಯುತ್ತದೆ. ಎರಡನೇ ಭಾಷೆಯನ್ನು 8-10 ವರ್ಷ ದಾಟಿದ ಮಕ್ಕಳು ಕಲಿಯುತ್ತಿರುವಾಗಲೂ ಅವರ ಮಿದುಳಿನಲ್ಲಿ ಈ ಕೆಲಸವನ್ನು ನಡೆಸಲು ಬೇರೆ ಹೊಸ ಜಾಗ ಬಳಕೆಗೆ ಬರುವುದಿಲ್ಲ. ಎಂದರೆ ತಾಯ್ನುಡಿಯ ತಿಳಿವಿಗೆ ಸಂಬಂಧಿಸಿದ ಹಾಗೇನೆ ಅವರ ಎರಡನೇ ಭಾಷೆಯ ತಿಳಿವು ಮಿದುಳಿನಲ್ಲಿ ನೆಲೆಗೊಳ್ಳುತ್ತದೆ. ಮೊದಲನೇ ಭಾಷೆಯ ನೆಲೆಗಟ್ಟಿನ ಮೇಲೆ ಎರಡನೇ ಭಾಷೆಯ ಕಲಿಕೆ ನಡೆಯುವ ಕಾರಣ ಅವೆರಡು ಭಾಷೆಗಳ ನಡುವೆ ವ್ಯಾಕರಣದ ನಿಯಮಗಳಲ್ಲಿರುವ ವ್ಯತ್ಯಾಸವನ್ನು ಮಕ್ಕಳು ಗಮನಿಸುವ ಹಾಗೆ ಮಾಡಿದಲ್ಲಿ ಎರಡನೇ ಭಾಷೆಯನ್ನು ಕಲಿಯುವ ಕೆಲಸ ಹೆಚ್ಚು ಸುಲಭವಾಗಬಲ್ಲುದೆಂದು ಸಂಶೋಧನೆಗಳು ತೋರಿಸಿಕೊಟ್ಟಿವೆ. ಇಂತಹ ತಿಳಿವು ಚಿಕ್ಕ ಮಕ್ಕಳಿಗಿಂತಲೂ ದೊಡ್ಡವರಿಗೆ ಹೆಚ್ಚು ನೆರವನ್ನು ನೀಡುತ್ತದೆ. ಉದಾಹರಣೆಗಾಗಿ ಕನ್ನಡದಲ್ಲಿ ಕ್ರಿಯಾಪದ ವಾಕ್ಯದ ಕೊನೆಗೆ ಬರುತ್ತದೆ. ನಾನು ಮನೆಗೆ ಹೋದೆ. ಆದರೆ ಇಂಗ್ಲಿಷಿನಲ್ಲಿ ಇದು ವಾಕ್ಯದ ನಡುವೆ ಬರುತ್ತದೆ. ಐ ವೆಂಟ್ ಹೋಮ್. ಇದು ಈ ಎರಡು ಭಾಷೆಗಳಲ್ಲಿ ಬಳಕೆಯಾಗುವ ವಾಕ್ಯಗಳ ನಡುವಿರುವ ಒಂದು ಮುಖ್ಯವಾದ ವ್ಯತ್ಯಾಸ. ಇದಕ್ಕೆ ಸಂಬಂಧಿಸಿದಂತೆ ಬೇರೆಯೂ ಹಲವು ವ್ಯತ್ಯಾಸಗಳು ಈ ಎರಡು ಭಾಷೆಗಳ ನಡುವೆ ಕಾಣಿಸಿಕೊಳ್ಳುತ್ತವೆ. ಉದಾಹರಣೆಗಾಗಿ ಕನ್ನಡದಲ್ಲಿ ಒತ್ತಾಸೆಯ ಕ್ರಿಯಾಪದ ಆಕ್ಸಿಲರಿ ಮುಖ್ಯ ಕ್ರಿಯಾಪದದ ಬಳಿಕ ಬರುತ್ತದೆ, ಬಂದಿದ್ದೇನೆ. ಆದರೆ ಇಂಗ್ಲಿಷಿನಲ್ಲಿ ಅದು ಮುಖ್ಯ ಕ್ರಿಯಾಪದದ ಮೊದಲು ಬರುತ್ತದೆ, ಹ್ಯಾವ್ ಕಮ್. ಕನ್ನಡದಲ್ಲಿ ಮರದ ಕೆಳಗೆ ಎನ್ನುತ್ತೇವೆ, ಆದರೆ ಇಂಗ್ಲಿಷ್ನಲ್ಲಿ ಅಂಡರ್ ದಿ ಟ್ರೀ ಎನ್ನುತ್ತೇವೆ. ಕನ್ನಡದಲ್ಲಿ ಮರದ ಗೆಲ್ಲು ಎನ್ನುತ್ತೇವೆ, ಇಂಗ್ಲಿಷ್ನಲ್ಲಿ ಬ್ರಾಂಚ್ ಆಫ್ ದಿ ಟ್ರೀ ಎನ್ನುತ್ತೇವೆ. ಕನ್ನಡದಲ್ಲಿ ಬೇಗ ಬನ್ನಿ ಎನ್ನುತ್ತೇವೆ, ಇಂಗ್ಲಿಷ್ನಲ್ಲಿ ಕಮ್ ಕ್ವಿಕ್ಲಿ ಎನ್ನುತ್ತೇವೆ. ಇಂತಹ ಬೇರೆಯೂ ಹಲವಾರು ವ್ಯತ್ಯಾಸಗಳು ಈ ಎರಡು ಭಾಷೆಗಳ ನಡುವೆ ಕಾಣಿಸುತ್ತಿವೆ. ಈಗಾಗಲೇ ಒಂದು ಬಗೆಯ ಬಳಕೆಯನ್ನು ಕಲಿತವರಿಗೆ ಅದಕ್ಕೂ ಈಗ ಕಲಿಯಬೇಕಾಗಿರುವ ಬಳಕೆಗೂ ನಡುವಿರುವ ವ್ಯತ್ಯಾಸಗಳನ್ನು ತೋರಿಸಿಕೊಟ್ಟಲ್ಲಿ ಅವರ ಕಲಿಕೆ ಹೆಚ್ಚು ಸುಲಭವಾಗಿ ಸಾಗುತ್ತದೆ. ಒಂದು ಭಾಷೆಯಲ್ಲಿ ಓದುವ ಮತ್ತು ಬರೆಯುವ ಕೆಲಸವನ್ನು ನಡೆಸಲು ಹಲವು ಕೌಶಲ್ಯಗಳನ್ನು ಕೈವಶ ಮಾಡಿಕೊಳ್ಳಬೇಕಾಗುತ್ತದೆ. ಇವನ್ನು ಬೇರೆ ಭಾಷೆಗಳಲ್ಲಿ ಪಡೆಯುವುದಕ್ಕಿಂತ ತಾಯ್ನುಡಿಯಲ್ಲಿ ಪಡೆಯುವುದೇ ಹೆಚ್ಚು ಸುಲಭ. ಯಾಕೆಂದರೆ ತಾಯ್ನುಡಿಯಲ್ಲಿ ಚೆನ್ನಾಗಿ ಮಾತನಾಡಲು ಬರುವುದರಿಂದ ಅದರಲ್ಲಿ ಓದುವುದನ್ನು ಮತ್ತು ಬರೆಯುವುದನ್ನು ಬೇಗನೆ ಕಲಿಯಬಹುದು. ಈ ರೀತಿ ತಾಯ್ನುಡಿಯಲ್ಲಿ ಪಡೆದ ಕೌಶಲ್ಯಗಳನ್ನು ಆಮೇಲೆ ಸುಲಭವಾಗಿ ಬೇರೆ ಭಾಷೆಗಳಿಗೆ ವರ್ಗಾಯಿಸಲು ಬರುತ್ತದೆ. ಹಾಗಾಗಿ ಮೊದಲಿಗೆ ತಾಯ್ನುಡಿಯಲ್ಲಿ
ಓದಲು ಮತ್ತು ಬರೆಯಲು ಕಲಿಸಿ ಆಮೇಲೆ ಎರಡನೇ ಇಲ್ಲವೇ ಮೂರನೇ ಭಾಷೆಯಲ್ಲಿ ಕಲಿಸುವುದೇ ಸರಿಯಾದ ದಾರಿ. ಇಂಗ್ಲಿಷ್ನಲ್ಲಿ ತುಂಬ ತೊಡಕಾದ ಸ್ಪೆಲ್ಲಿಂಗ್ ಸಮಸ್ಯೆ ಇದೆ. ಹಾಗಾಗಿ ಅದರ ಬರಹಗಳಲ್ಲಿ ಅಕ್ಷರಗಳಿಗೂ ಧ್ವನಿಗಳಿಗೂ ನಡುವೆ ಹೊಂದಾಣಿಕೆ ಇದೆ ಎಂಬುದನ್ನು ಮಕ್ಕಳು ಗಮನಿಸುವ ಹಾಗೆ ಮಾಡುವುದು ತುಂಬಾ ತೊಡಕಿನ ಕೆಲಸ. ಹಲವು ಮಂದಿ ಮಕ್ಕಳ ಗಮನಕ್ಕೆ ಇದು ಬರುವುದೇ ಇಲ್ಲ. ಹಾಗಾಗಿ ಅಂತಹ ಮಕ್ಕಳು ಪದಗಳನ್ನು ಅಕ್ಷರಗಳಾಗಿ ಒಡೆದು ಧ್ವನಿಗಳೊಂದಿಗೆ ಹೊಂದಿಸಲು ಹೋಗದೆ ನೇರವಾಗಿ ಓದಲು ತೊಡಗುತ್ತಾರೆ. ಈ ರೀತಿ ಓದಲು ಮೊದಲಿಗೆ ಅಷ್ಟೊಂದು ತೊಂದರೆಯಾಗುವುದಿಲ್ಲವಾದರೂ ಕಲಿಕೆಯಲ್ಲಿ ಮುಂದೆ ಹೋದಂತೆ ಹೆಚ್ಚು ಹೆಚ್ಚು ಬರಹಗಳನ್ನು ಓದಬೇಕಾಗುವುದಾದ ಕಾರಣ ಅವರು ಕಲಿಕೆಯಲ್ಲಿ ಹಿಂದೆ ಬೀಳತೊಡಗುತ್ತಾರೆ. ಹಾಗಾಗಿ ಮೊದಲಿಗೆ ಕನ್ನಡದಲ್ಲಿ ಓದಲು ಕಲಿಯುವ ಮೂಲಕ ಸರಿಯಾಗಿ ಓದುವ ಬಗೆ ಹೇಗೆ ಎಂಬುದನ್ನು ತಿಳಿದುಕೊಂಡಿರುವ ಮಕ್ಕಳು ಇಂಗ್ಲಿಷ್ನಲ್ಲೂ ಸರಿಯಾಗಿ ಓದಲು ಸುಲಭವಾಗಿ ಕಲಿತುಕೊಳ್ಳಬಲ್ಲರು. ಯಾಕೆಂದರೆ ಓದುವ ಕೆಲಸಕ್ಕಾಗಿ ಕನ್ನಡದಲ್ಲಿ ಪಡೆದಿರುವ ಕೌಶಲ್ಯವನ್ನು ಅವರು ಸುಲಭವಾಗಿ ತಮ್ಮ ಇಂಗ್ಲಿಷ್ ಓದಿಗೂ ವರ್ಗಾಯಿಸಬಲ್ಲರು. ಅಕ್ಷರಗಳಿಗೂ ಧ್ವನಿಗಳಿಗೂ ನೇರ ಸಂಬಂಧವಿರುವ ಬರಹಗಳನ್ನು ಓದಲು ಕಲಿಸುವಾಗ ಮಕ್ಕಳಿಗೆ 1 ವರ್ಷದಲ್ಲಿ ಎಷ್ಟು ಕಲಿಯಲು ಸಾಧ್ಯವಾಗುತ್ತದೆಯೋ ಅಷ್ಟನ್ನು ಕಲಿಯಲು ಇಂಗ್ಲಿಷ್ನಂತಹ ಸ್ಪೆಲ್ಲಿಂಗ್ ಸಮಸ್ಯೆ ಇರುವ ಬರಹಗಳನ್ನು ಓದಲು ಕಲಿಸುವಾಗ 2.5 ವರ್ಷಗಳಷ್ಟು ಸಮಯ ತಗುಲುತ್ತದೆ ಎಂದು ಸಂಶೋಧನೆಗಳು ತೋರಿಸಿಕೊಟ್ಟಿವೆ. ಹಾಗಾಗಿ ಮುಂದೆ ಕನ್ನಡವನ್ನು ಓದುವುದೇ ಬೇಡ ಎನ್ನುವವರಿಗೂ ಮೊದಲಿಗೆ ಅದರಲ್ಲಿ ಓದಲು ಕಲಿಸಿ ಆಮೇಲೆ ಇಂಗ್ಲಿಷಿನಲ್ಲಿ ಓದಲು ಕಲಿಸುವುದರಿಂದ ಸರಿಯಾಗಿ ಓದುವ ಕ್ರಮವನ್ನು ಅವರು ಹೆಚ್ಚು ಬೇಗನೆ ತಿಳಿದುಕೊಳ್ಳಬಲ್ಲರು. ಮೇಲೆ ವಿವರಿಸಿದ ಹಾಗೆ ಓದಲು ಕಲಿಯುವುದಕ್ಕಿಂತಲೂ ಬರೆಯಲು ಕಲಿಯುವುದು ಹೆಚ್ಚು ತೊಡಕಿನ ಕೆಲಸ. ಇದನ್ನು ಎರಡನೆಯ ಭಾಷೆಯಲ್ಲಿ ನಡೆಸಲು ಕಲಿಯುವುದು ಮತ್ತಷ್ಟು ತೊಡಕಿನ ಕೆಲಸ. ಈ ಎರಡನೇ ಕೆಲಸವನ್ನು ತಮ್ಮ ತಾಯ್ನುಡಿಯಲ್ಲಿ ಬರೆಯಲು ಕಲಿತಿರುವ ಮಕ್ಕಳು ಎರಡನೇ ನುಡಿಯಲ್ಲಿ ಹೆಚ್ಚು ಸುಲಭವಾಗಿ ನಡೆಸಬಲ್ಲರು. ಯಾಕೆಂದರೆ ಅವರು ಇದಕ್ಕಾಗಿ ತಮ್ಮ ತಾಯ್ನುಡಿಯಲ್ಲಿ ಕಲಿತುಕೊಂಡಿದ್ದ ಕೌಶಲ್ಯಗಳಲ್ಲಿ ಹೆಚ್ಚಿನವನ್ನು ಎರಡನೇ ಭಾಷೆಯ ಬರವಣಿಗೆಗೂ ವರ್ಗಾಯಿಸಿಕೊಳ್ಳಬಲ್ಲರು. ಮಕ್ಕಳಿಗೆ ತಮ್ಮ ತಾಯ್ನುಡಿಯಲ್ಲಿ ಆಲೋಚಿಸಲು ಏನೂ ತೊಂದರೆಯಾಗುವುದಿಲ್ಲ. ಆದರೆ ಎರಡನೇ ಭಾಷೆಯಲ್ಲಿ ಸಾಕಷ್ಟು ಪಳಗುವಲ್ಲಿಯವರೆಗೆ ಅವರಿಗೆ ಅದರಲ್ಲಿ ಆಲೋಚಿಸಲು ಬರುವುದಿಲ್ಲ. ಹಾಗಾಗಿ ಬರೆಯಬೇಕಾಗಿರುವ ವಿಷಯಗಳನ್ನು ಮೊದಲಿಗೆ ತಮ್ಮ ತಾಯ್ನುಡಿಯಲ್ಲಿ ಆಲೋಚಿಸಿ ಮತ್ತು ಅವನ್ನು ಬೇಕಾದ ಕ್ರಮದಲ್ಲಿ ಜೋಡಿಸಿಕೊಂಡು ಆಮೇಲೆ ಎರಡನೇ ಭಾಷೆಯಲ್ಲಿ ಬರೆಯುವುದು ಅವರಿಗೆ ಹೆಚ್ಚು ಸುಲಭವಾದ ಕೆಲಸವಾಗಬಲ್ಲುದು. ಇದಲ್ಲದೆ ತಾಯ್ನುಡಿಯಲ್ಲಿ ಬರೆಯಲು ಕಲಿತಿರುವ ಮಕ್ಕಳು ತಾವು ಒಟ್ಟುಗೂಡಿಸಿರುವ ವಿಷಯಗಳನ್ನು ಮೊದಲಿಗೆ ತಮ್ಮ ತಾಯ್ನುಡಿಯಲ್ಲಿ ಬರೆದು ಆಮೇಲೆ ಅದನ್ನು ಎರಡನೇ ಭಾಷೆಗೆ ಅನುವಾದಿಸಬಹುದು. ಎರಡನೇ ಭಾಷೆಯನ್ನು ಕಲಿಯುವ ಮೊದಲ ಹಂತಗಳಲ್ಲಿ ಇಂಥ ಅನುವಾದದ ಬಳಕೆಯು ನೆರವಿಗೆ ಬರುತ್ತದೆ ಎಂದು ಇತ್ತೀಚೆಗಿನ ಕೆಲವು ಸಂಶೋಧನೆಗಳು ತೋರಿಸಿಕೊಟ್ಟಿವೆ. ಎರಡನೇ ಭಾಷೆಯನ್ನು ಕಲಿಯುತ್ತಿರುವಾಗ ಒಟ್ಟೊಟ್ಟಿಗೆ ತಮ್ಮ ತಾಯ್ನುಡಿಯಲ್ಲೂ ಓದು ಬರಹದ ತಿಳಿವನ್ನು ಹೆಚ್ಚಿಸಿಕೊಳ್ಳುವ ಮಕ್ಕಳು ಎರಡನೇ ಭಾಷೆಯ ಕಲಿಕೆಯಲ್ಲಿ ಬೇರೆ ಮಕ್ಕಳಿಗಿಂತ ಮುಂದೆ ಹೋಗುತ್ತಾರೆ. ತಾಯ್ನುಡಿಯನ್ನು ಪೂರ್ತಿ ಕಡೆಗಣಿಸಿರುವ ಮಕ್ಕಳು ಮೊದಲಿಗೆ ತುಂಬ ವೇಗವಾಗಿ ಮುಂದೆ ಹೋಗುತ್ತಿರುವಂತೆ ಕಾಣಿಸುತ್ತಾರೆ. ಆದರೆ ಆಮೇಲೆ ಅವರಲ್ಲಿ ಹಲವು ಮಕ್ಕಳು ತಮ್ಮ ಎರಡನೇ ಭಾಷೆಯ ಕಲಿಕೆಯಲ್ಲಿ ಹಿಂದೆ ಬೀಳತೊಡಗುತ್ತಾರೆ. ಇದರಿಂದ ಗೊತ್ತಾಗುವುದೇನೆಂದರೆ ಎರಡನೇ ಭಾಷೆಯ ಕಲಿಕೆಯಲ್ಲಿ ಹೆಚ್ಚಿನ ಮಕ್ಕಳಿಗೂ ತಮ್ಮ ತಾಯ್ನುಡಿಯ ಬೆಂಬಲ ಬೇಕಾಗುತ್ತದೆ. ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕಾಗಿದೆ. ಭಾಷೆಯ ಕಲಿಕೆಯಲ್ಲಿ 2 ಮುಖ್ಯವಾದ ಹಂತಗಳಿರುತ್ತವೆ. ಅದರಲ್ಲಿ ಸಲೀಸಾಗಿ ಮಾತನಾಡಲು ಕಲಿಯುವುದು ಒಂದು ಹಂತ ಮತ್ತು ಗಣಿತ, ವಿಜ್ಞಾನ ಮೊದಲಾದ ಅಮೂರ್ತ ವಿಷಯಗಳನ್ನು ಅಬ್ಸ್ಟ್ರಾಕ್ಟ್ ವಿಷಯಗಳನ್ನು ತಿಳಿಯಲು ಮತ್ತು ಇನ್ನೊಬ್ಬರಿಗೆ ತಿಳಿಸಲು ಕಲಿಯುವುದು ಇನ್ನೊಂದು ಹಂತ. ಶಾಲೆಗಳಲ್ಲಿ ಮೊದಲಿನಿಂದಲೂ ಇಂಗ್ಲಿಷ್ ನುಡಿಯನ್ನೇ ಶಿಕ್ಷಣ ಮಾಧ್ಯಮವಾಗಿ ಬಳಸಿರುವ ಮಕ್ಕಳು ಆ ಭಾಷೆಯಲ್ಲಿ ಸಲೀಸಾಗಿ ಮಾತನಾಡುವುದನ್ನು ಗಮನಿಸಿರುವ ಹಲವರಿಗೆ
ಅವರು ಅದನ್ನು ಬಹಳ ಚೆನ್ನಾಗಿ ಕಲಿತುಕೊಂಡಿದ್ದಾರೆಂದು ಅನ್ನಿಸುತ್ತದೆ. ಹಾಗಾಗಿ ತಮ್ಮ ಮಕ್ಕಳು ಇಂಗ್ಲಿಷ್ ನುಡಿಯನ್ನೇ ಶಿಕ್ಷಣ ಮಾಧ್ಯಮವಾಗಿ ಬಳಸಿ ಆದಷ್ಟು ಬೇಗನೆ ಆ ಭಾಷೆಯಲ್ಲಿ ಪರಿಣತರಾಗಬೇಕೆಂದು ಅವರು ಬಯಸುತ್ತಾರೆ. ಆದರೆ ನಿಜಕ್ಕೂ ಅಂತಹ ಮಕ್ಕಳು ತಮ್ಮ ಇಂಗ್ಲಿಷ್ ಕಲಿಕೆಯಲ್ಲಿ ಮೊದಲನೆಯ ಹಂತವನ್ನಷ್ಟೇ ತಲುಪಿರುತ್ತಾರೆ. ಮುಂದೆ ಎರಡನೇ ಹಂತವನ್ನು ತಲುಪುವ ಕೆಲಸದಲ್ಲಿ ಅವರು ಹಿಂದೆ ಬೀಳುತ್ತಾರೆ. ಇದಕ್ಕೆ ಕಾರಣವೆಂದರೆ ಮಕ್ಕಳು ತಮ್ಮ ತಾಯ್ನುಡಿಯಲ್ಲಿ ಈ ಕೆಲಸವನ್ನು ಹೆಚ್ಚು ಸುಲಭವಾಗಿ ನಡೆಸಬಲ್ಲರು ಮತ್ತು ಆಮೇಲೆ ಅದನ್ನು ತಮ್ಮ ಎರಡನೆಯ ಭಾಷೆಗೂ ಸುಲಭವಾಗಿ ವರ್ಗಾಯಿಸಬಲ್ಲರು. ಇಂಗ್ಲಿಷ್ ಭಾಷೆಯನ್ನು ಶಿಕ್ಷಣ ಮಾಧ್ಯಮವಾಗಿ ಬಳಸುತ್ತಿರುವ ಮಕ್ಕಳಿಗೆ ಇಂತಹ ತಾಯ್ನುಡಿಯ ನೆರವು ದೊರಕುವುದಿಲ್ಲವಾದ ಕಾರಣ ಅವರಿಗೆ ತಮ್ಮ ಕಲಿಕೆಯ ಎರಡನೆಯ ಹಂತವನ್ನು ತಲುಪುವಲ್ಲಿ ತುಂಬಾ ತೊಂದರೆಯಾಗುತ್ತದೆ. ಹಾಗಾಗಿ ಮೊದಲಿಗೆ ಕನ್ನಡವನ್ನೇ ಶಿಕ್ಷಣ ಮಾಧ್ಯಮವಾಗಿ ಬಳಸಿ ಆಮೇಲೆ ಹೈಸ್ಕೂಲ್ನಲ್ಲಿ ಇಲ್ಲವೇ ಮುಂದೆ ಕಾಲೇಜಿನಲ್ಲಿ ಇಂಗ್ಲಿಷ್ ಭಾಷೆಯನ್ನು ಶಿಕ್ಷಣ ಮಾಧ್ಯಮವಾಗಿ ಬಳಸುವ ಮಕ್ಕಳು ಆ ಭಾಷೆಯಲ್ಲಿ ಎರಡನೆಯ ಹಂತವನ್ನು ತಲುಪುವಲ್ಲಿ ಶುರುವಿನಿಂದಲೂ ಅದಕ್ಕಾಗಿ ಇಂಗ್ಲಿಷ್ ಭಾಷೆಯನ್ನೇ ಬಳಸುವ ಮಕ್ಕಳಿಗಿಂತ ಮುಂದೆ ಹೋಗುತ್ತಾರೆ.